Co-powered by एक हिंट तो देते बड़े आराम से। ರಾಜ್ಯದಲ್ಲಿ ಪಡಿತರ ಚೀಟಿ ಪರಿಷ್ಕರಣೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ವಿರೋಧ ವ್ಯಕ್ತವಾಗ್ತಿದ್ದಂತೆ ಪರಿಷ್ಕರಣೆಗೆ ಬ್ರೇಕ್ ಹಾಕಲಾಗಿತ್ತು. ಅರ್ಹರಿಗೆ ಮೋಸ ಆಗಬಾರದು ಎಂದು ಬಿಪಿಎಲ್ ಕಾರ್ಡ್ ಮರುಪರಿಶೀಲನೆ ನಡೆಯಲಿದೆ. ಆಹಾರ ಇಲಾಖೆ ಪಡಿತರ ಚೀಟಿಗಳ ಪರಿಷ್ಕರಣೆ ಮತ್ತು ತಿದ್ದುಪಡಿ ಆರಂಭಿಸುತ್ತಿದೆ. ಬೆಂಗಳೂರು ಸೇರಿ ರಾಜ್ಯದೆಲ್ಲೆಡೆ ರದ್ದಾಗಿರುವ ಬಿಪಿಎಲ್ ಕಾರ್ಡ್ಗಳ ತಿದ್ದುಪಡಿ ಕಾರ್ಯ ನಡೆಯಲಿದೆ. ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಹಾಗೂ ಐಟಿ ರಶೀದಿ ತೋರಿಸಬೇಕು. ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವ ಆಹಾರ ಇಲಾಖೆ ಕಚೇರಿ, ರಾಜಾಜಿನಗರದ ಐಆರ್ಐ ಕಚೇರಿಯಲ್ಲಿ ಪರಿಷ್ಕರಣೆ ನಡೆಯಲಿದೆ. ಕೆಂಗೇರಿ, ಬನಶಂಕರಿ, ಆರ್ಟಿ ನಗರ, ಬಸವನಗುಡಿ, ವಯಾಲಿಕಾವಲ್ ಮತ್ತು ಯಲಹಂಕ ವ್ಯಾಪ್ತಿಯ ಆಹಾರ ಇಲಾಖೆ ಕಚೇರಿಯಲ್ಲಿ ಪರಿಷ್ಕರಣೆ ಕಾರ್ಯ ನಡೆಯಲಿದೆ. ಸರ್ಕಾರಿ ನೌಕರರ ತೆರಿಗೆ ಪಾವತಿದಾರರ ಅನ್ನೋದನ್ನ ಅಧಿಕಾರಿಗಳು ಪರಿಶೀಲಿಸಬೇಕು. ಬಿಪಿಎಲ್ ಕಾರ್ಡ್ಗಳನ್ನು ಹೊಂದಿರುವವರು ಬಡವರ, ಶ್ರೀಮಂತರ ಅಂತ ಅವರ ಮನೆಗಳಿಗೆ ತೆರಳಿ ಪರಿಶೀಲನೆ ನಡೆಸಲಾಗುತ್ತೆ. ಕಾಂತಾರ ಚಾಪ್ಟರ್ 1 ಚಿತ್ರದ ಕಲಾವಿದರು ತೆರಳುತ್ತಿದ್ದ ಬಸ್ ಪಲ್ಟಿಯಾಗಿದೆ. ಉಡುಪಿ ಜಿಲ್ಲೆಯ ಬೈಂದೂರು ತಾಲೂಕಿನ ಜಟ್ಕಲ್ ಬಳಿ ಅಪಘಾತವಾಗಿದೆ. 20 ಜೂನಿಯರ್ ಕಲಾವಿದರು ಗಾಯಗೊಂಡಿದ್ದಾರೆ. ಈ ಪೈಕಿ 6 ಮಂದಿ ಗಾಯಗೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಎನ್ಡಿಎ ಭರ್ಜರಿ ಬಹುಮತ ಪಡೆದಿದೆ. ಸರ್ಕಾರ ರಚನೆ ಪ್ರಕ್ರಿಯೆ ಗರಿಗೆದರಿದೆ. ಸಿಎಂ ಸ್ಥಾನಕ್ಕೆ ಏಕನಾಥ್ ಶಿಂದೆ, ಫಡ್ನವೀಸ್ ಹಾಗೂ ಅಜಿತ್ ಪವಾರ್ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಇಂದು ಮಹಾಯುತಿ ಮೈತ್ರಿಕೂಟದ ನೂತನ ಶಾಸಕರ ಸಭೆ ಕರೆಯಲಾಗಿದೆ. 1 ಸಿಎಂ ಮತ್ತು 2 ಡಿಸಿಎಂ ಸೂತ್ರ ಹೆಣೆಯುವ ಸಾಧ್ಯತೆ ಇದೆ. ಆದರೆ ಸಿಎಂ ಏಕನಾಥ್ ಶಿಂದೆ ಡಿಸಿಎಂ ಆಗಲು ಒಪ್ತಾರಾ ಅನ್ನೋದೇ ಪ್ರಶ್ನೆಯಾಗಿದೆ. ಜಾರ್ಖಂಡ್ನಲ್ಲಿ ಜೆಜೆಎಂ ನಾಯಕ ಹೇಮಂತ್ ಸೊರೇನ್ ಮತ್ತೊಮ್ಮೆ ಸಿಎಂ ಆಗಲಿದ್ದಾರೆ. 2ನೇ ಬಾರಿಗೆ ಮುಖ್ಯಮಂತ್ರಿ ಪಟ್ಟಕ್ಕೇರಲು ಸಿದ್ಧತೆ ನಡೆಸಿದ್ದಾರೆ. ನವೆಂಬರ್ 28ಕ್ಕೆ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕರ್ನಾಟಕದಲ್ಲಿ ವಕ್ಫ್ ಕಾನೂನಿಗೆ ವಿರೋಧಿಸಿ ಪ್ರತಿಭಟನೆ ನಡೆದಿದೆ. ಪಕ್ಕದ ಕೇರಳದಲ್ಲೂ ವಕ್ಫ್ ಹೋರಾಟ ಆರಂಭವಾಗಿದೆ. ಕೊಚ್ಚಿಯಲ್ಲಿ ಜಮೀನು ವಕ್ಫ್ ಬೋರ್ಡ್ ಪಾಲಾಗ್ತಿದೆ ಎಂದು ಮೀನುಗಾರರು ಪ್ರತಿಭಟಿಸಿದರು. ರಾಷ್ಟ್ರ ರಾಜಧಾನಿಯಲ್ಲಿ ಲೈಂಗಿಕ ಅಲ್ಪಸಂಖ್ಯಾತರು ಜಂತರ್ ಮಂತರ್ನಲ್ಲಿ ಪ್ರೈಡ್ ರ್ಯಾಲಿ ನಡೆಸಿದ್ದಾರೆ. ದೆಹಲಿಯ ಬಾರಕಾಂಬದಿಂದ ಆರಂಭವಾದ ಈ ಪ್ರೈಡ್ ಮಾರ್ಚ್ ಜಂತರ್ ಮಂತರ್ವರೆಗೆ ಸಾಗಿತು. ಐಪಿಎಲ್ ಮೆಗಾ ಹರಾಜಿನಲ್ಲಿ ಲಕ್ನೋ ತಂಡಕ್ಕೆ 27 ಕೋಟಿ ರೂಪಾಯಿ ಕೊಟ್ಟು ರಿಷಬ್ ಪಂತ್ರನ್ನ ಖರೀದಿಸಲಾಗಿದೆ. ಅತ್ತ ಪಂಜಾಬ್ ತಂಡ ಶ್ರೇಯಸ್ ಅಯ್ಯರ್ಗೆ 26.75 ಕೋಟಿ ರೂಪಾಯಿ ಕೊಟ್ಟು ಖರೀದಿಸಿದೆ. ಆರ್ಸಿಬಿ ತಂಡವು ಆಸ್ಟ್ರೇಲಿಯಾದ ಹೆಜಲ್ವುಡ್, ಇಂಗ್ಲೆಂಡ್ನ ಫಿನ್ ಸಾಲ್ಟ್ ಮತ್ತು ಲಿವಿಂಗ್ಸ್ಟನ್ ಖರೀದಿ ಮಾಡಿದೆ. ಜೊತೆಗೆ ಭಾರತೀಯ ಜಿತೇಶ್ ಶರ್ಮಗೂ 11 ಕೋಟಿ ಕೊಟ್ಟು ಖರೀದಿಸಿದೆ. ಕನ್ನಡಿಗ ಕೆಎಲ್ ರಾಹುಲ್ ರನ್ನ ಆರ್ಸಿಬಿ ತಂಡ ಖರೀದಿಸಿಲ್ಲ. ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ರಾಹುಲ್ ರನ್ನ 14 ಕೋಟಿಗೆ ಖರೀದಿಸಿದೆ. ಅತ್ತ ಮೊಹಮ್ಮದ್ ಸಿರಾಜ್ ಕೂಡ 12.25 ಕೋಟಿಗೆ ಗುಜರಾತ್ ಪಾಲಾಗಿದ್ದಾರೆ. ಇತ್ತೀಚೆಗೆ ಟೆಸ್ಟ್ ಕ್ರಿಕೆಟ್ನಲ್ಲಿ ರನ್ ಗಳಿಸಲು ಪರದಾಡ್ತಿದ್ದ ಕೊಹ್ಲಿ ಭರ್ಜರಿ ಶತಕ ಸಿಡಿಸಿದ್ದಾರೆ. ಆಸ್ಟ್ರೇಲಿಯಾ ವಿರುದ್ಧ ಮೊದಲ ಟೆಸ್ಟ್ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಶತಕ ಸಿಡಿಸಿ ಅಬ್ಬರಿಸಿದ್ದಾರೆ. ಉಪೇಂದ್ರ ನಟಿಸಿ ನಿರ್ದೇಶಿಸಿರೋ ಯುಐ ಸಿನಿಮಾ ಡಿಸೆಂಬರ್ 20ರಂದು ಬಿಡುಗಡೆಯಾಗ್ತಿದೆ. ಯುಐ ಸಿನಿಮಾದ ವಿತರಣೆ ಹಕ್ಕು ಕೆವಿಎನ್ ನಿರ್ಮಾಣ ಸಂಸ್ಥೆ ಪಾಲಾಗಿದೆ.